ಡಿವಿಜಿ ರೈಲ್ ಫ್ಯಾನ್ಗೆ ಮತ್ತೆ ಸ್ವಾಗತ. ಬೈಯಪ್ಪನಹಳ್ಳಿ ಯಶವಂತಪುರ ಕ್ರಾಸಿಂಗ್ ವ್ಯರ್ಥ ಸಮಯ ತಪ್ಪಿಸಲು ರೈಲ್ವೆ ಹಳಿ ದ್ವಿಪಥೀಕರಣ 86ರಷ್ಟು ಪ್ರಗತಿ ಪೂರ್ಣಕ್ಕೆ 2027 ಫೆಬ್ರವರಿ ಗಡುವು. ಕ್ರಾಸಿಂಗ್ ನಿಲ್ದಾಣಗಳು ಹಳಿ ದ್ವಿಪಥೀಕರಣ ಕಾಮಗಾರಿಗಳು ಈಗಾಗಲೇ ಬೈಯಪ್ಪನಹಳ್ಳಿ ಹೊಸೂರು ಮಾರ್ಗದಲ್ಲಿ 86ರಷ್ಟು ಮುಗಿದಿದೆ. ಕೆರೈಡ್ ಈ ಕಾಮಗಾರಿಯಲ್ಲಿ ತೊಡಗಿದ್ದು ಸಂಪೂರ್ಣ ಕಾಮಗಾರಿ ಮುಕ್ತಾಯಕ್ಕೆ 2027 ಗಡುವು ಕೊಡಲಾಗಿದೆ. ಬೈಯಪ್ಪನಹಳ್ಳಿ ಹೊಸೂರಿಗೆ ಸಂಪರ್ಕ ಕಲ್ಪಿಸುವ 48 ಕಿಲೋಮೀಟರ್ ಉದ್ದದ ಮಾರ್ಗ. ಯಶವಂತಪುರ ಚನ್ನಸಂದ್ರ ಮಾರ್ಗದಲ್ಲಿ 55ರಷ್ಟು ಪ್ರಗತಿ. ಕಾಮಗಾರಿ ಪೂರ್ಣಕ್ಕೆ 2027 ಫೆಬ್ರವರಿ ಗಡುವು. ಬೈಯಪ್ಪನಹಳ್ಳಿ ಹೊಸೂರಿಗೆ ಸಂಪರ್ಕ ಕಲ್ಪಿಸುವ 48 ಕಿಲೋಮೀಟರ್ ಉದ್ದದ ರೈಲ್ವೆ ದ್ವಿಪಥೀಕರಣ ಕಾಮಗಾರಿಯು ಅಂತಿಮ ಹಂತ ತಲುಪಿದೆ. ಕಾಮಗಾರಿ 86ರಷ್ಟು ಪ್ರಗತಿಯಾಗಿದ್ದು ಯಶವಂತಪುರ ಚನ್ನಸಂದ್ರ ಮಾರ್ಗದಲ್ಲಿ 55ರಷ್ಟು ಮಾತ್ರ ಪ್ರಗತಿಯಾಗಿದೆ. ಏಕಪಥ ರೈಲುಗಳ ಕ್ರಾಸಿಂಗ್ನಿಂದಾಗಿ ಉಂಟಾಗಿರುವ ಸಂಚಾರ ದಟ್ಟಣೆ ತಗ್ಗಿಸಿ ಪ್ರಯಾಣಿಕರು, ಕಾರ್ಮಿಕರಿಗೆ ಅನುಕೂಲ ಮಾಡಿಕೊಡುವುದು, ಸಮಯ ಉಳಿತಾಯ, ಆರ್ಥಿಕ ಬೆಳವಣಿಗೆ ಸೇರಿದಂತೆ ಇನ್ನಿತರ ಉದ್ದೇಶದಿಂದ ಈ ಕಾಮಗಾರಿಯನ್ನು ರೂಪಿಸಲಾಗಿದೆ. 2020ರಲ್ಲಿ ಕಾಮಗಾರಿಯ ಹೊಣೆಯನ್ನು ಕರ್ನಾಟಕ ರೈಲ್ವೆ ಮೂಲಸೌಕರ್ಯ ಅಭಿವೃದ್ಧಿ ನಿಗಮ ಕೆರೈಡ್ ವಹಿಸಲಾಗಿದ್ದು, ಈಗಾಗಲೇ ಯೋಜನೆಯ 14 ಕಿಲೋಮೀಟರ್ ದ್ವಿಪಥದಲ್ಲಿ ರೈಲು ಸಂಚಾರ ಕಾರ್ಯಾರಂಭವಾಗಿದೆ. ಈ ಮಾರ್ಗದಲ್ಲಿ ಬಾಕಿ ಇರುವ 14ರಷ್ಟು ಕಾಮಗಾರಿಯನ್ನು 2027 ಫೆಬ್ರವರಿ ವೇಳೆಗೆ ಪೂರ್ಣಗೊಳಿಸಲು ನೈಋತ್ಯ ರೈಲ್ವೆ ಗುರಿ ನಿಗದಿಪಡಿಸಿದೆ. ಬೈಯಪ್ಪನಹಳ್ಳಿ ಹೊಸೂರು ದ್ವಿಪಥೀಕರಣ ಭಾಗವಾದ ಬೆಳ್ಳಂದೂರು ರಸ್ತೆ ಕಾರ್ಮೆಲರಾಮ್ ಬ್ಲಾಕ್ ಸೆಕ್ಷನ್ 3.522 ಕಿಲೋಮೀಟರ್ ಹಾಗೂ ಹುಸ್ಕೂರು ಹೊಸ ನಿಲ್ದಾಣ ಯಾರ್ಡ್ ಕಾರ್ಯಾರಂಭ ನವೆಂಬರ್ನಲ್ಲಿಯೇ ಆಗಿದೆ. ಬೆಳ್ಳಂದೂರು ರಸ್ತೆ ಕಾರ್ಮೆಲರಾಮ್ ನಡುವೆ ಹೊಸ ರೈಲು ಹಳಿ ದ್ವಿಪಥೀಕರಣ ಮಾರ್ಗ ನಿರ್ಮಾಣವಾಗಿದೆ. ಬೆಳ್ಳಂದೂರು ರಸ್ತೆ ಹಾಗೂ ಹುಸ್ಕೂರು 2 ಕ್ರಾಸಿಂಗ್ ನಿಲ್ದಾಣಗಳನ್ನು ಒಳಗೊಂಡಿದ್ದು, ಇದರಲ್ಲಿ ಹೀಲಲಿಗೆಯಿಂದ ಬೆಳ್ಳಂದೂರು ರಸ್ತೆ ತನಕ 14 ಕಿಲೋಮೀಟರ್ ರೈಲು ಸಂಚಾರಕ್ಕಾಗಿ ದ್ವಿಪಥೀಕರಣ ಮಾರ್ಗದ ಕಾರ್ಯಾರಂಭವಾಗಿದೆ. ಬೆಳ್ಳಂದೂರು ರಸ್ತೆ ನಿಲ್ದಾಣ ಮೇಲ್ದರ್ಜೆಗೆ. ಈಗಾಗಲೇ ದ್ವಿಪಥೀಕರಣ ಮಾರ್ಗ ಸಹಿತ 5 ಲೈನ್ ಬೆಳ್ಳಂದೂರು ರಸ್ತೆ ನಿಲ್ದಾಣವನ್ನು ಮೇಲ್ದರ್ಜೆಗೇರಿಸಲಾಗಿದ್ದು, ಇಲ್ಲಿ ಪ್ರತಿ 600 ಮೀಟರ್ ಉದ್ದದ 2 ಹೈ ಲೆವೆಲ್ ಪ್ಲಾಟ್ಫಾರ್ಮ್ಗಳು, ಇವುಗಳ ನಡುವೆ ಪ್ರಯಾಣಿಕರ ಸುಗಮ ಸಂಚಾರಕ್ಕಾಗಿ 7.5 ಮೀಟರ್ 3.0 ಮೀಟರ್ ಗಾತ್ರದ ಸಬ್ವೇ ನಿರ್ಮಿಸಲಾಗಿದೆ. ಅಲ್ಲದೆ ಪ್ರತಿ ಪ್ಲಾಟ್ಫಾರ್ಮ್ ಮೇಲೆ 48 m ಗಾತ್ರದ 6 ಪ್ಲಾಟ್ಫಾರ್ಮ್ ಶೆಲ್ಟರ್ಗಳು ಹಾಗೂ 672 ಚದರ ಮೀಟರ್ ವಿಸ್ತೀರ್ಣದ G+1 ಹೊಸ ನಿಲ್ದಾಣ ಕಟ್ಟಡವನ್ನು ಲಿಫ್ಟ್ ಸೌಲಭ್ಯದೊಂದಿಗೆ ನಿರ್ಮಿಸಲಾಗಿದೆ. ಹೆಚ್ಚುವರಿ ಪ್ರಯಾಣಿಕರ ಸೌಲಭ್ಯಗಳಲ್ಲಿ ರಸ್ತೆ ಕೆಳ ಸೇತುವೆ, ವರ್ತೂರು ರಸ್ತೆಯಿಂದ ಹೊಸ ಬೆಳ್ಳಂದೂರು ರಸ್ತೆ ನಿಲ್ದಾಣ ಕಟ್ಟಡಕ್ಕೆ ಸಂಪರ್ಕಿಸುವ ಕಾಂಕ್ರೀಟ್ ರಸ್ತೆ, ಕುಳಿತುಕೊಳ್ಳಲು ಬೆಂಚ್ಗಳು, ಕುಡಿಯುವ ನೀರಿನ ವ್ಯವಸ್ಥೆ ಎಲ್ಲವೂ ಆಗಿದೆ. ಸುಗಮ ಸಂಚಾರಕ್ಕೆ ಅನುವು. ಬೈಯಪ್ಪನಹಳ್ಳಿ ಜಂಕ್ಷನ್ ಬಳಿಯಿಂದ ಶುರುವಾಗುವ ಈ ಹೊಸ ದ್ವಿಪಥೀಕರಣ ಮಾರ್ಗವು ಸರ್ ಎಂ ವಿಶ್ವೇಶ್ವರಯ್ಯ ಟರ್ಮಿನಲ್, ಬೆಂಗಳೂರು ನಗರ ರೈಲು ನಿಲ್ದಾಣ, ಕೃಷ್ಣರಾಜಪುರ, ಧರ್ಮಾವರಂ ಮತ್ತು ಬಾಣಸವಾಡಿಯನ್ನು ಸಂಪರ್ಕಿಸುವ ಪ್ರಮುಖ ಮಾರ್ಗಗಳ ಕಡೆಗೆ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡುತ್ತದೆ. 98ರಷ್ಟು ಭೂ ಕಾಮಗಾರಿ, 80ರಷ್ಟು ಬ್ಲಾಂಕೆಟಿಂಗ್ ಕಾಮಗಾರಿ ನಡೆದಿದ್ದರೆ 101 ಸಣ್ಣ ಸೇತುವೆಗಳ ನಿರ್ಮಾಣ ಶೇ 96ರಷ್ಟು, 7 ದೊಡ್ಡ ಸೇತುವೆಗಳ ಕಾಮಗಾರಿ 75ರಷ್ಟು, 4 ನಿಲ್ದಾಣಗಳ 98ರಷ್ಟು ಕೆಲಸ ಮುಗಿದಿದೆ. ಟ್ರ್ಯಾಕ್ ಲಿಂಕಿಂಗ್ 55ರಷ್ಟು ಬಾಕಿ ಇದೆ. ಉಳಿದಂತೆ ಬೈಯಪ್ಪನಹಳ್ಳಿ ಹಳೆಯ ವಿಮಾನ ನಿಲ್ದಾಣ ರಸ್ತೆಯಲ್ಲಿರುವ ಪ್ರಮುಖ ಸೇತುವೆ ಸಂಖ್ಯೆ 531 ಅನ್ನು ದ್ವಿಪಥಕ್ಕೆ ವಿಸ್ತರಿಸಲು ಅವಕಾಶ ಕಲ್ಪಿಸಲಾಗಿದೆ. ಆನೇಕಲ್ ರಸ್ತೆ ಕಾಮಗಾರಿ ಪ್ರಗತಿಯಲ್ಲಿದೆ. ಇಲ್ಲಿ ಟ್ರ್ಯಾಕ್ ಲಿಂಕಿಂಗ್ಗೆ ಅಗತ್ಯವಾದ ಫಾರ್ಮೇಷನ್ ಸಿದ್ಧಗೊಂಡಿದೆ. ಕಾಮಗಾರಿ 55ರಷ್ಟು ಪೂರ್ಣ. ಯಶವಂತಪುರ ಚನ್ನಸಂದ್ರದ ನಡುವಿನ 21.7 ಕಿಲೋಮೀಟರ್ ದ್ವಿಪಥೀಕರಣ ಕಾಮಗಾರಿ ಕೇವಲ 55ರಷ್ಟು ಮಾತ್ರ ಮುಗಿದಿದೆ. ಈ ಮಾರ್ಗದ ಕಾಮಗಾರಿ ಮುಗಿಸಲು 2027 ಮಾರ್ಚ್ವರೆಗೂ ಗಡುವು ನೀಡಲಾಗಿದೆ. ಸದ್ಯ ಇಲ್ಲಿಯವರೆಗೂ ಯಾವುದೇ ಜೋಡಿ ಮಾರ್ಗ ಕಾಮಗಾರಿಗಳು ಪೂರ್ಣಗೊಂಡಿಲ್ಲ. ಈ ಮಾರ್ಗದ ಯೋಜನೆಗೆ ಮಂಜೂರಾದ ವೆಚ್ಚ 314.10 ಕೋಟಿ, 2025-26ವರೆಗಿನ ಸಂಚಿತ ವೆಚ್ಚ 161.85 ಕೋಟಿಯಾಗಿದೆ. ಮಾರ್ಗ ವಿವರ. ಯಶವಂತಪುರ ಚನ್ನಸಂದ್ರ 21.7 ಕಿಲೋಮೀಟರ್ ಒಟ್ಟು. ಯಶವಂತಪುರ ವೈಪಿಆರ್ ಬೈಪಾಸ್ 3 ಕಿಲೋಮೀಟರ್. ವೈಪಿಆರ್ ಬೈಪಾಸ್ ಲೊಟ್ಟೆಗೊಲ್ಲಹಳ್ಳಿ 2.30 ಕಿಲೋಮೀಟರ್. ಲೊಟ್ಟೆಗೊಲ್ಲಹಳ್ಳಿ ಹೆಬ್ಬಾಳ 2.80 ಕಿಲೋಮೀಟರ್. ಹೆಬ್ಬಾಳ ಬಾಣಸವಾಡಿ 7.60 ಕಿಲೋಮೀಟರ್. ಬಾಣಸವಾಡಿ ಬೈಯಪ್ಪನಹಳ್ಳಿ ಎ ಕ್ಯಾಬಿನ್ 4 ಕಿಲೋಮೀಟರ್. ಮಾರ್ಗ ವಿವರ. ಬೈಯಪ್ಪನಹಳ್ಳಿ ಹೊಸೂರು 48 ಕಿಲೋಮೀಟರ್ ಒಟ್ಟು. ಬೈಯಪ್ಪನಹಳ್ಳಿ ಬೆಳ್ಳಂದೂರು 9.7 ಕಿಲೋಮೀಟರ್. ಬೆಳ್ಳಂದೂರು ಕಾರ್ಮೆಲರನ್ 3.5 ಕಿಲೋಮೀಟರ್. ಹುಸ್ಕೂರು ಹೀಲಲಿಗೆ 10.3 ಕಿಲೋಮೀಟರ್. ಹೀಲಿಗೆ ಆನೇಕಲ್ ರಸ್ತೆ 10 ಕಿಲೋಮೀಟರ್. ಆನೇಕಲ್ ರಸ್ತೆ
ಮಾರನಾಯಕನಹಳ್ಳಿ 6.9 ಕಿಲೋಮೀಟರ್. ಮಾರನಾಯಕನಹಳ್ಳಿ ಹೊಸೂರು 7.6 ಕಿಲೋಮೀಟರ್. ವೆಚ್ಚದ ವಿವರ. ಈ ಯೋಜನೆ 2018ರಲ್ಲಿ ಮಂಜೂರಾಯಿತು. ಕಾಮಗಾರಿ ಜವಾಬ್ದಾರಿಯನ್ನು 2020ರ ಜೂನ್ನಲ್ಲಿ ಕೆರೈಟ್ಗೆ ವರ್ಗಾಯಿಸಲಾಯಿತು. ಯೋಜನೆಗೆ ಮಂಜೂರಾದ ವೆಚ್ಚ 498.73 ಕೋಟಿ. 2025-26ವರೆಗಿನ ಸಂಚಿತ ವೆಚ್ಚ 656.63 ಕೋಟಿ. ಬೈಯಪ್ಪನಹಳ್ಳಿ ಹೊಸೂರು ಜೋಡಿ ಮಾರ್ಗ 48 ಕಿಲೋಮೀಟರ್. ಯೋಜನೆಯಲ್ಲಿ ಇದುವರೆಗೆ ಹೀಲಿಗೆ ಕಾರ್ಮೆಲರಾಮ್ 10.5 ಕಿಲೋಮೀಟರ್ ಮಾರ್ಗ ಮತ್ತು ಕಾರ್ಮೆಲರಾಮ್ ಬೆಳ್ಳಂದೂರು ರಸ್ತೆ 3.5 ಕಿಲೋಮೀಟರ್ ಮಾರ್ಗ ಸೇರಿ ಒಟ್ಟು 14 ಕಿಲೋಮೀಟರ್ ಜೋಡಿ ಮಾರ್ಗವನ್ನು ಕಾರ್ಯನಿಯೋಜನೆಗೊಳಿಸಲಾಗಿದೆ. 2027ರ ಫೆಬ್ರವರಿಗೆ ಯೋಜನೆ ಪೂರ್ಣಗೊಳಿಸಲು ಗಡುವು ನೀಡಲಾಗಿದೆ. ಯಶವಂತಪುರ ಚನ್ನಸಂದ್ರ ಜೋಡಿಮಾರ್ಗ ಯೋಜನೆಯಲ್ಲಿ 21.7 ಕಿಲೋಮೀಟರ್ ಒಟ್ಟಾರೆ 55ರಷ್ಟು ಕಾಮಗಾರಿ ಪ್ರಗತಿಯಾಗಿದೆ. 2027ರ ಮಾರ್ಚ್ಗೆ ಈ ಯೋಜನೆ ಪೂರ್ಣಗೊಳಿಸುವ ಗುರಿ ನಿಗದಿಪಡಿಸಲಾಗಿದೆ ಎಂದು ನೈಋತ್ಯ ರೈಲ್ವೆ ಬೆಂಗಳೂರು ವಿಭಾಗೀಯದ ಅಧಿಕೃತ ಮೂಲಗಳು ತಿಳಿಸಿವೆ. ಕಾಮೆಂಟ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ ಮತ್ತು ಇನ್ನಷ್ಟು ರೈಲು ಅಪ್ಡೇಟ್ಗಳಿಗಾಗಿ ಡಿವಿಜಿ ರೈಲ್ ಫ್ಯಾನ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.